ಪರಿಸರ ಜಾಗೃತಿಯ ಮೂಲಕ ರಾಜ್ಯದಲ್ಲಿ ಹೆಸರಾದ ಕಾರವಾರದ ಪಹರೆ ವೇದಿಕೆಯ ನೂತನ ಗೌರವಾಧ್ಯಕ್ಷರಾಗಿ ರಾಮಾನಾಯ್ಕ ಅವರು ರವಿವಾರ ಅಧಿಕಾರ ಸ್ವೀಕರಿಸಿದರು. ಅಂಕೋಲಾ ತಾಲೂಕಿನ ಬಾಸಗೋಡದ ನಡುಬೇಣದ ಬಕ್ಕುಳ ಮರದಡಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಪರಿಸರವೇ ಪ್ರಾಣದ ಉಸಿರು, ಅದನ್ನ ಕಾಪಾಡುವ ಪ್ರತಿಯೊಂದು ಕೈ ಭವಿಷ್ಯದ ಆಶಯ ಬೀಜ ಬಿತ್ತುತ್ತಿದೆ. ಈ ನಿಟ್ಟಿನಲ್ಲಿ ಪಹರೆ ವೇದಿಕೆಯವರು ನಡೆಸುತ್ತಿರುವ ಸ್ವಚ್ಛತಾ ಕಾರ್ಯವೇ ಪರಿಸರ ಪ್ರಜ್ಞೆಗೆ ಜೀವಂತ ಸಾಕ್ಷಿಯಾಗಿದೆ. ಇಂತಹ ಪರಿಸರ ಪೂರಕ ಕಾರ್ಯಗಳ ಕುರಿತು ಸಮಾಜದಲ್ಲಿ ಇನ್ನಷ್ಟು ಗಂಭೀರ ಚಿಂತನೆ ಮತ್ತು ಕ್ರಿಯಾಶೀಲತೆ ಅಗತ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಯಶಸ್ವಿಯಾದವರ ಎಲ್ಲರಿಗೂ ನಾನು ಗೌರವಿಸ್ತಾ ನಾನೊಂದೆರಡು ಮಾತುಗಳನ್ನು ಹೇಳಬೇಕು. ನನಗೆ ಇವತ್ತು ಎರಡು ಚಿಂತೆಗಳಿವೆ. ಡೈಲಿ ನನಗೆ ಚಿಂತೆ ಇರೋದು ಎರಡು, ಒಂದು ಪತ್ರಿಕೆ, ಮತ್ತೊಂದು ಪರಿಸರ. ಯಾಕಂತ ಹೇಳಿದರೆ ಪರಿಸರದ ಬಗ್ಗೆ ಅಷ್ಟು ಲಕ್ಷ್ಯ ಕೊಡಬೇಕಾದಂಥ ಅಗತ್ಯತೆ ಹೋದ ವರ್ಷ ಇರಲಿಲ್ಲ ನಮಗೆಲ್ಲರಿಗೂ. ಬಟ್ ಈ ವರ್ಷ ಪ್ರತಿ ದಿವಸನೂ ನಾನು ಈ ಆಕಾಶವನ್ನು ನೋಡ್ತಾ ಇರ್ತೇನೆ, ಅದರ ಮೋಡಗಳು ಯಾವ ಕಡೆಗೆ ಹೋಗ್ತಾ ಇದೆ ನೋಡ್ತೇನೆ. ಮತ್ತು ತುಂಬ ಈ ನಿರಾಶೆಯಾಗಿರುವಂಥ ಕ್ಷಣಗಳಂತಂದರೆ ಈಗ ನಮ್ಮಲ್ಲಿ ಮಳೆ ಬೀಳ್ತಾ ಇಲ್ಲ. ಆದರೆ ಅದರ ಆ ಮಳೆಯ ಬೀಳದೇ ಇರುವಂತಹ ಸನ್ನಿವೇಶದಲ್ಲಿ ಅದು ನಮಗೆ ಎಷ್ಟು ಮಟ್ಟಿಗೆ ಹಾನಿಯಾಗಬಹುದು ಅನ್ನೋದನ್ನು ನಾವೆಲ್ಲ ಅದನ್ನು ಗಮನಿಸಬೇಕಾದಂತಹ ಅಗತ್ಯತೆ ಭಾಳ ಇದೆ. ಸೊ ಇದು ಯಾಕೆ ಈ ರೀತಿ ಮಳೆ ಆಗ್ತಾ ಇಲ್ಲ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡುವಂತಹ ಕಾಲ ಇದು. ಯಾಕಂತ ಹೇಳಿದರೆ ಇಲ್ಲಿ ತುಂಬಿರಬೇಕಾದಂತಹ ಈ ಗಿಡಗಳೇನಿದೆಯಲ್ಲ ಅಥವಾ ಮರಗಳೇನಿದೆಯಲ್ಲ ಅವುಗಳ ಕೊರತೆ ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಕೆಲವರು ಹೇಳ್ತಾರೆ 50 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಇದು ಮರಗಳು ಬಂದಿದ್ವು ಅಂತ ಹೇಳ್ಬಿಟ್ಟು. ಅದಕ್ಕೆ ಅರ್ಥನೂ ನನಗೆ ಸರಿಯಾಗಿ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಒಂದ್ಸರಿ ನಮ್ಮ ಪ್ರಮೋದ್ ಹೆಗಡೆಯವರೇ ಹೇಳಿದರು, ಗಂಗಾಧರ್ ಈಗೆಲ್ಲ ನಮ್ಮದೆಲ್ಲ ಫಾರೆಸ್ಟ್ 35% ಇದೆ ಅಂತ ಹೇಳ್ತಾರೆ, ಆದರೆ ಪ್ರತಿ ವರ್ಷ ಮಳೆ ಚೆನ್ನಾಗಿ ಬೀಳ್ತಾ ಇದೆ. ಹಾಗಾದರೆ ಗಿಡಗಳಿಂದ ಏನು ಪ್ರಭಾವ ಬಿತ್ತು ಅನ್ನೋದ್ರ ಬಗ್ಗೆ ನನ್ನ ಜೊತೆಗೆ ಚರ್ಚೆ ಮಾಡಿದರು. ಬಟ್ ಒಂದೊಂದು ಸಲ ನಮ್ಮ ಎಣಿಕೆಗಳು ತಪ್ಪಾಗ್ತದೆ. ಆದರೆ ನಾವು ಬೆಳೆಸಬೇಕಾದಂಥ ಅಗತ್ಯತೆ, ಗಿಡಗಳನ್ನು ಬೆಳೆಸಬೇಕಾದಂಥ ಅಗತ್ಯತೆ ನಮ್ಮ ಪ್ರಾಣ. ಸಾಹಿತಿ ಮೋಹನ್ ಹಬ್ಬು ಮಾತನಾಡಿ, ಸೇವಾ ಕಾರ್ಯಗಳ ಮೂಲಕ ಜನಮನ್ನಣೆಗೆ ಪಾತ್ರವಾಗಿರುವ ಪಹರೆ ವೇದಿಕೆ ಪ್ರತಿ ತಾಲೂಕುಗಳಲ್ಲಿ ಸಂಘಟನೆಗೊಳ್ಳುವುದರೊಂದಿಗೆ ಜಿಲ್ಲೆಯನ್ನ ವ್ಯಾಪಿಸಿಕೊಳ್ಳುವಂತಾಗಬೇಕು ಎಂದರು. ಪಹರೆಯ ಯಶಸ್ವಿ ಗಾಥೆಯನ್ನು ನಾವು ಕೇಳ್ತಾ ಬಂದಿದ್ದೀವಿ. ಬಹುಶಃ ನಾನು ಪಾತ್ರ ವಹಿಸಿದ್ದು ನಿಮ್ಮ ಜಾಥಾ ಇತ್ತಲ್ಲ, ಕಾರವಾರದಿಂದ ಅಂಕೋಲದ ಅದ್ಭುತವಾದ ಜಾಥಾ, ನೆನೆಸ್ಕೊಳ್ತೇನೆ ನಾನು. ನನಗನ್ನಿಸ್ತದೆ ಇಂಥ ಪಹರೆ ಪ್ರತಿ ತಾಲೂಕಿನಲ್ಲೂ ಆಗಬೇಕು, ಇದರ ಅಗತ್ಯ ಇದೆ ಅಂತ. ಪಹರೆ ಅನ್ನೋ ಶಬ್ದ ಪುನಃ ಪರ್ಷಿಯನ್ ಭಾಷೆಯ ಪದ ಅದು. ಪಹರೆ ಊಟವನ್ನು ಬಹಳ ಸುಂದರವಾದಂಥ ಇಂಥ ಕನ್ನಡ ಮತ್ತು ಪರ್ಷಿಯನ್ ಉರ್ದು ಭಾಷೆಯ ಕೊಡಿಕೊಳ್ಳುವಿಕೆ ಮೊದಲಿಂದ ನಡ್ಕೊಂಡು ಬಂದಿದೆ. ನಮ್ಮ ನಾಗರಾಜ್ ನಾಯಕರು ಕನಸಿನ ಬಗ್ಗೆ ಹೇಳಿದರು. ಒಳ್ಳೆಯ ಕನಸುಗಾರ ಅವರು. ಸಾಂಸ್ಕೃತಿಕವಾಗಿ ಮತ್ತು ಭೌತಿಕ ಜಗತ್ತಿನ ಕುರಿತಾದ ಚಿಂತನೆಗಳು ಅವರ ಹತ್ರ ಇದ್ದಾರೆ. ಅವರ ಜ್ಞಾನಸೂತ್ರ ಅಂತ ಅದನ್ನು ನಮ್ಮನ್ನೆಲ್ಲ ಜಾಗೃತವಾಗಿರಿಸುವಂತಹ ವೇದಿಕೆ ಅದು. ಪಹರೆ ವೇದಿಕೆ ನೂತನ ಗೌರವಾಧ್ಯಕ್ಷ ರಾಮಾನಾಯ್ಕ್ ಮಾತನಾಡಿ, ಪಹರೆ ವೇದಿಕೆ ಸಂಚಾಲಕ ನಾಗರಾಜ್ ನಾಯಕ್ ನೇತೃತ್ವದಲ್ಲಿ ಬೆರಳೆಣಿಕೆಗೆ ಸದಸ್ಯರೊಂದಿಗೆ ಆರಂಭಗೊಂಡ ಪಹರೆ ವೇದಿಕೆ ಇಂದು 100ಕ್ಕೂ ಹೆಚ್ಚು ಜನ ಸದಸ್ಯರ ಬಲ ಹೊಂದಿದೆ ಎಂದು ಹೇಳಿದರು. ಪ್ರತಿಷ್ಠಿತ ಪಹರೆ ವೇದಿಕೆಯ 9ನೇ ಗೌರವಾಧ್ಯಕ್ಷನಾಗಿ ಈ ಹೊಣೆಗಾರಿಕೆಯನ್ನು ಒಂದು ವರ್ಷ ಮುನ್ನಡೆಸುವ, ಪಹರೆ ವೇದಿಕೆಯನ್ನು ಮುನ್ನಡೆಸುವ ಈ ಹೊಣೆಗಾರಿಕೆಯನ್ನು ಅತ್ಯಂತ ಪ್ರೀತಿ, ಗೌರವ ಹಾಗೂ ಅಷ್ಟೇ ಜವಾಬ್ದಾರಿಯಿಂದ ಈ ಬಕುಳದ ಕೆಳಗೆ ನನ್ನೂರಿನಲ್ಲಿ ಸ್ವೀಕರಿಸಿದ್ದೇನೆ ಎಂದು ಘೋಷಿಸಲು ನನಗೆ ಬಹಳ ಅಭಿಮಾನ. ನನ್ನನ್ನು 9ನೇ ಗೌರವಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಪಹರೆಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ನಾಗರಾಜ್ ನಾಯ್ಕರವರಿಗೂ, ಪಹರೆಯ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರಿಗೂ, ಪಹರೆಯ ಇತರ ಸದಸ್ಯರಿಗೂ ನಾನು ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಾನು ಪಹರೆಯ ಒಬ್ಬ ಸಾಮಾನ್ಯ ಕೆಲಸಗಾರ. ಪಹರೆಯನ್ನು ಹುಟ್ಟಿನಿಂದ ಕೈ ಹಿಡಿದು ನಡೆಸಿಕೊಂಡು ಬಂದಂಥ ವ್ಯಕ್ತಿ.
ನಾವು ಕೆಲವು ಜನ ಕೈಬೆರಳಿಕೆಯಷ್ಟು ಜನ ಪಹರಿಯನ್ನು ಹುಟ್ಟು ಹಾಕಿದ್ದೇವೆ. ನಾಗರಾಜ್ ನಾಯಕರು ಹೇಳಿದಾಗ 2003ರಲ್ಲಿ ಹುಟ್ಟು ಹಾಕಿದ್ದ ಅದರ ಉದ್ದೇಶ ಬೇರೆ ಬೇರೆ. ಪಹರೆ ವೇದಿಕೆ ಸಂಚಾಲಕ ನಾಗರಾಜ್ ನಾಯಕ್ ಪ್ರಾಸ್ತಾವಿಕ ಮಾತನಾಡಿ, ಪಹರೆ ವೇದಿಕೆ ಕಳೆದ 11 ವರ್ಷಗಳಿಂದ ಸ್ವಚ್ಛತೆಯ ಸೇವೆಯೊಂದಿಗೆ ಗುರುತಿಸಿ ಗೌರವಕ್ಕೆ ಪಾತ್ರವಾಗಿದೆ. ಹಣ ಕೊಟ್ಟು ಪಡೆದುಕೊಳ್ಳಲಾಗದ ನೆಮ್ಮದಿಯನ್ನ ಗಿಡ ಮರಗಳು ನೀಡುತ್ತವೆ ಎಂದರು. ವೇದಿಕೆಯಲ್ಲಿ ವಾಸ್ತುಶಿಲ್ಪ ರಾಮನಾಯಕ್ ಬಾಸ್ಗೋಡ, ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕಿ ದೀಪಾ ನಾಯಕ್, ಜನತಾ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ರಜತ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸ್ವಚ್ಛತಾ ಸೇವೆಗಳ ಮೂಲಕ ಗುರುತಿಸಿಕೊಂಡಿರುವ ತಿಮ್ಮಣ್ಣ ನಾಯಕ್, ಲಕ್ಷ್ಮೀಧರ್ ನಾಯಕ್, ವಿನಾಯಕ್ ಕಾಮತ್, ಖೇಮೋ ಆಗೇರ, ದೇವಾನಂದ್ ನಾಯಕ್, ಜಗದೀಶ್ ಬೀರ್ಕೋಡಿ ಮತ್ತು ಬಾಸಗೋಡ ರೈತ ಸೇವಾ ಸಹಕಾರಿ ಸಂಘದ ರಾಘು ನಾಯಕ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸುರೇಶ್ ಶೆಟ್ಟಿ ಪರಿಚಯಿಸಿದ್ರು. ಪಹರೆ ವೇದಿಕೆ ಕಾರ್ಯದರ್ಶಿ ಟಿಬಿ ಹರಿಕಾಂತ್ ನಿರೂಪಿಸಿದ್ರು. ನಂತರ ನಡುಬೇಣದಲ್ಲಿ ಬಹುಬಗೆಯ ಗಿಡಗಳನ್ನ ನೆಡಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.